ಇನ್ನು ಮುಂದೆ ಹೋಗೋದಾದರೆ ತಮ್ಮ ಆಲೋಚನೆಗಳು, ತಾವು ಜೀವನನ ಹೇಗೆ ನೋಡಿದ್ದೀರಾ ಅದರ ಒಂದು ಹಿನ್ನೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ, ರವಿ ಬೆಳಗೆರೆ ಅವರು ಒಂದು ದೊಡ್ಡ ಹೆಸರು ಹೌದು, ಅವರು ಒಂದು ದೊಡ್ಡ ವೆಪನ್ ಕೂಡ. ಅದು ತುಂಬ ಒಳ್ಳೆ ರೀತಿಯಾಗಿ ಕೆಲವುದು ಉಪಯೋಗಿಸ್ಕೊಂಡಿದ್ದು ಇದೆ, ಕೆಲವುದು ಅವ್ರಿಗೆ ಚುಚ್ಚಿ ಅದು ಮುಂದೆ ಕೆಲವು ವಿಚಾರಗಳಲ್ಲಿ ತೊಂದರೆ ಆಗಿದ್ದೂ ಇದೆ. ಈ ತರಹ ಎರಡೂ ಪರಿವರ್ತನೆಯನ್ನು ಆಯಾ ಕಾಲಘಟ್ಟದಲ್ಲಿ ನೋಡ್ಕೊಂಡು ಬಂದ ಗೆಳೆಯ ನೀವು. ಸೊ ಇವತ್ತು ಅವರಿಲ್ಲ. ರವಿ ಇಲ್ಲದಿದ್ದರೂ ರವಿ ಬೆಳಗೆರೆ ಅವರ ಆಲೋಚನೆಯ ಕಿರಣ ಇವತ್ತಿಗೂ ನಮ್ಮ ಮಧ್ಯ ಇದೆ. ಅದನ್ನು ಸಹಿಸೋರಿದ್ದಾರೆ, ಅದರಿಂದ ಸುಟ್ಕೊಂಡಿರೋರಿದ್ದಾರೆ. ಹೇಳಿ ಸರ್. ರವಿ ಬೆಳಗೆರೆ ಒಂದು ಬಹುಶಃ ಜೀವನದಲ್ಲಿ ಬಹಳ ನೊಂದು, ಅಂದರೆ ಮುಂದೆ ದಾರಿ ಕಾಣದೆ ಕೊನೆಯ ಪ್ರಯತ್ನ ಅಂತೇಳಿ ಆರಂಭಿಸಿದ್ದು ಹಾಯ್ ಬೆಂಗಳೂರನ್ನು. ಅವ್ರ ಹಿಂದೆ ಭಾಳ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು, ಲೆಕ್ಚರ್ ಆಗಿದ್ದರು, ಶಿಷ್ಯನೂ ಆಗಿದ್ರು ಅನ್ಸುತ್ತಲ್ಲ. ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು, ಕನ್ನಡಪುರದಲ್ಲಿ ಕೆಲಸ ಮಾಡಿದರು, ಬೇರೆ ಬೇರೆ ಕೆಲಸಗಳನ್ನು ಮಾಡಿದರು. ಅವರು ಕೊನೆಯದಾಗಿ ಬೇರೆ ಅಂದರೆ ಬಹಳ ತೀವ್ರತೆಯ ಮನುಷ್ಯ. ಅವ್ರಿಗೆ ದಿನಕ್ಕೊಂದು 40-50 ಪುಟ ಬರೆಯುವ ಶಕ್ತಿ ಇತ್ತು, ಬರೆಯುವ ಪ್ಯಾಷನ್ ಕೂಡ ಇತ್ತು. ಸೊ ಹಾಗಾಗಿ ಬರಲಿಕ್ಕೆ ಅವಕಾಶ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಅವರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇರೆ ಏನು ಮಾಡಲಿಕ್ಕೆ ಗೊತ್ತಿರಲಿಲ್ಲ ಅವರಿಗೆ. ಅಂದರೆ ಲೆಕ್ಚರ್ ಆಗಿದ್ದರು, ಅಲ್ಲಿ ಭಾಳ ವರ್ಷ ಇರಲಿಕ್ಕಾಗಿಲ್ಲ. ಕೊನೆಗೆ ಅವರು ಕೊನೆಯ ದಾರಿ ಅಂಥೇಳಿ ಆಫ್ಟರ್ ಮೆನಿ ಫೇಲ್ಯೂರ್ಸ್ ಈ ಸ್ಟಾರ್ಟೆಡ್ ಹಾಯ್ ಬೆಂಗಳೂರು. ಆ ಮಾಡೆಲ್ ಆಗ ಸಕ್ಸಸ್ ಆಗೋಯಿತು. ಹೇಗೆ ಲಂಕೇಶ್ ಪತ್ರಿಕೆ ಒಂದು ಕಾಲದಲ್ಲಿ ಸಕ್ಸಸ್ ಆಯಿತು, ಅದೇ ಥರ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪತ್ರಿಕೆಯಾಗಿ ಸಕ್ಸಸ್ ಆಯಿತು. ಆ್ಯಂಡ್ ಅವರು ಮೇಯ್ನ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು ಪಾಪಿಗಳ ಲೋಕದಲ್ಲಿ ಅಂತ. ಅಂದರೆ ಬೆಂಗಳೂರಿನ ರೌಡಿಗಳ ಬಗ್ಗೆ ಬರೀತಾ ಬಂದರು. ಆ ರೌಡಿಗಳು ಯಾರೂ ಗೊತ್ತಿರಲಿಲ್ಲ. ಆಮೇಲೆ ಕ್ರೈಮ್ ಬಗ್ಗೆ ಬರೀತಾ ಬಂದರು. ಕ್ರೈಮ್ ಡೈರಿ ಅಂದರೆ ಕ್ರೈಮ್ ರಿಪೋರ್ಟಿಂಗ್, ಒಂದು ಕ್ರೈಮ್ ಆದರೆ ಆ ಕ್ರೈಮಿನ ಹಿನ್ನೆಲೆಯನ್ನು ಬರೀತಾ ಬಂದರು. ಸೊ ಕ್ರೈಮ್ ಆಲ್ವೇಸ್ ಸೆಲ್ಸ್ ಅಂತ ಇತ್ತಾಗ, ಇವತ್ತು ಇರ್ಬೋದು. ಆ ಕ್ರೈಮಲ್ಲಿ ಅದನ್ನು ಬಹಳ ರೋಚಕವಾಗಿ ಬರೀತಾಯಿದ್ರು. ಹೀಗಾಗಿ ಈ ಬಿಕಮ್ ಓವರ್ನೈಟ್ ಸ್ಟಾರ್ ಬೈ ಹಾಯ್ ಬೆಂಗಳೂರು ಪತ್ರಿಕೆ. ಆನಂತರ ಅಷ್ಟೇ ರೋಚಕವಾಗಿ ಕಾದಂಬರಿಗಳನ್ನ ಬರೀತಾಯಿದ್ರು. ಅವರ ಭಾಷೆ ಇತ್ತಲ್ಲ, ಆ ಕಾಲಕ್ಕೆ ಬೇಕಾಗಿತ್ತದು. ಉದಾಹರಣೆಗೆ ಅವರು ಬಳಸ್ತಿರುವಂಥ ಪದಗಳಿರ್ಬೋದು, ಕಾಸ್ಬಾತ್ನಲ್ಲಿ ಬರೀತಿರುವಂಥ ಪದಗಳು, ಅಥವಾ ಅವರು ನಾನು ಒಂದು ಬರೀತಿದ್ರು. ಅದು ಕಾಸ್ಬಾತಲ್ಲಿ ನಾನೇನಾದೆ ಅಂತ ಹೇಳೋದನ್ನು ನಾವು ಹೇಳಿಕೊಳ್ಳಲಿಕ್ಕೆ ಭಾಳ ಹಿಂಸೆ ಪಡುವಂಥ ಅಥವಾ ನಾಚಿಕೆ ಪಡುವಂಥ ಸಂಗತಿಗಳನ್ನು ಮುಕ್ತವಾಗಿ ಬರೀತಾಯಿದ್ರು. ಅವ್ರು ತಮ್ಮ ಹವ್ಯಾಸಗಳ ಬಗ್ಗೆ, ಹಿಂಗೆ ಬಡತನದಲ್ಲಿ ಬಂದೆ, ಏನೇನು ಮಾಡಿದೆ, ಒಳ್ಳೆ ಕೆಲಸನ ಬರೀತಿದ್ರು, ಕೆಟ್ಟ ಕೆಲಸನ ಬರೀತಿದ್ರು. ಅಂಥ ಒಂದು ಮುಕ್ತತೆಯಿಂದ ಬರೆಯೋದ್ರಿಂದ ಮತ್ತು ಆ ಪದಗಳನ್ನು ಬಹಳ ರೋಚಕವಾಗಿ ಬಳಸೋದ್ರಿಂದ, ಅಂದರೆ ಆ ಲ್ಯಾಂಗ್ವೇಜ್ ನೀವು ಅವ್ರದ್ದು ನಿಮಗೆ ಓದಿದಾಗ ಗೊತ್ತಾಗುತ್ತೆ. ಅವರ ಪದಗಳು ಅಷ್ಟು ಲಾಲಿತ್ಯ ಚೆನ್ನಾಗಿತ್ತು. ಅದರಿಂದಾಗಿ ಅವರು ಬಹಳ ಬೇಗ ಯೂತನ್ನು ಕ್ಯಾಪ್ಚರ್ ಮಾಡಿದ್ರು. ಎಷ್ಟೋ ಮಂದಿ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಪತ್ರಿಕೋದ್ಯಮಕ್ಕೆ ಬಂದವರಿದ್ದಾರೆ, ಕಾದಂಬರಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದವರಿದ್ದಾರೆ. ಸೊ ಇದೆಲ್ಲ ಅವರ ಬಹಳ ದೊಡ್ಡ ಸಾಧನೆಗಳು. ಇದರ ಮಧ್ಯೆ ಏನಾಗ್ತಿತ್ತಂದರೆ, ಅವರ ಪತ್ರಿಕೆಯ ಅವಶ್ಯಕತೆಗೆ ತಕ್ಕಂತೆ ಕೆಲವು ಸತ್ಯ ಜೊತೆ ಸುಳ್ಳನ್ನು ಬರ್ತಾಯಿತ್ತು ಅವ್ರಿಗೆ ಗೊತ್ತಾಗ್ದಂಗೆ. ಅಂದರೆ ಎಲ್ಲವನ್ನು ಚೆಕ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಅದರಿಂದ ನೊಂದಿರ್ಬೋದು, ಎಷ್ಟೋ ಜನಕ್ಕೆ ತೊಂದರೆ ಆಗಿರ್ಬೋದು, ಈ ಥರದ್ದು ಆಗಿದೆ. ಹೀಗಾಗಿ ಅದೊಂದು ರವಿ ಬೆಳಗೆರೆ ಅಂತ ಹೇಳೋದು ಒಂದು ಕಾಲಘಟ್ಟ. ಅವರ ಆರಂಭದಿಂದ ಅವರ ಕೊನೆಯ ದಿನಗಳ ತನಕ ಅದು ತಗೊಂಡ್ರೆ ಅದೇ ಒಂದು ಬೇರೆ ಬದುಕೋದು. ಇನ್ನೊಂದು ಸಲ ಅದನ್ನು ರಿಪೀಟ್ ಮಾಡೋಕ್ಕಾಗಲ್ಲ, ಕಾಪಿ ಮಾಡೋಕ್ಕಾಗಲ್ಲ. ಸೊ ಆ ಥರದ ಒಂದು ಸಾಧನೆ ಅದು. ಅವರು ತುಂಬ ಮೆಟ್ಲುಗಳು ಹತ್ತುಬಿಟ್ರು ಅವರು. ಒಂದೊಂದೇ ಹಂತವಾಗಿ ಅದನ್ನು ನಾವು ಬಿಡಿಸಿ ಛೇದಿಸಿ ನೋಡೋದಾದರೆ, ಯಾಕೆಂದರೆ ಒಂದು ಕ್ರೈಮ್ ರಿಪೋರ್ಟಿಂಗ್ ಬಗ್ಗೆ ನನಗೊಂದಷ್ಟು ಕ್ಯೂರಿಯಾಸಿಟೀಸ್ ಇದೆ. ಯಾಕೆಂದರೆ ಅವತ್ತಿನ ಕಾಲ ನಾನು 84 ಬಾರ್ನ್ ಸರ್. ನನಗೆ ಜ್ಞಾಪಕ ಇದೆ, ನಮ್ಮ ತಾತ ರಾಮರಾವ್ ಅಂತ, ಅವ್ರು ಯಾವ ಪತ್ರಿಕೆ ಓದ್ತಾಯಿದ್ರು ಬಿಡ್ತಿದ್ರು, ಮಾಯಾಮೃಗ ಸೀರಿಯಲ್ಲು, ಜನನಿ ಸೀರಿಯಲ್ಲು, ಮತ್ತು ಮನೆಗೆ ಹಾಯ್ ಬೆಂಗಳೂರು. ಆ ಪೇಪರ್ ತರ್ತಾಯಿದ್ದು ಹುಡುಗಿ ನಾನು. ಏನೋ 1 ರೂಪಾಯಿನೋ 2 ರೂಪಾಯಿನೋ ಕೊಡೋರು, ಅಲ್ಲಿ ಹೋಗ್ಬಿಟ್ಟು ಅವತ್ತೆಲ್ಲ ಅದೇ ಈ ಬಾಳೆಹಣ್ಣು ಅಂಗಡಿ ಎಲ್ಲ ಇದ್ದರೆ ಅಲ್ಲೇ ಪೇಪರ್ಗಳು ಹಿಂಗೆ ನೇತಾಕಿರೋರು, ಅದನ್ನು ತೊಗೊಂಡು ಬರಬೇಕು. ನಮ್ಗೆ ಅವತ್ತೆಲ್ಲ ಹಾಯ್ ಬೆಂಗಳೂರು ಏನೋ ತಾತ ಹೋದರೆ ನಾವು 4 ಆಣಿ ಹಾಲ್ಕೋವ ಏನೋಕೋ ದುಡ್ಡು ಕೊಡ್ತಾರೆ. ಇಷ್ಟು ಅಂದರೆ ಒಬ್ಬೊಬ್ರದ್ದು ಆಯಾ ಕಾಲಘಟ್ಟಕ್ಕೆ ಹೆಂಗಿರುತ್ತೆ ಆಲೋಚನೆಗಳು. ಬಟ್ ಅವ್ರು ಬರಿತಾ ಇದ್ದಿದ್ದು ವಿಚಾರಗಳು ಇವತ್ತು ನಾವು ಹಿಂದೆ ತಿರುಗಿ ನೋಡಿದ್ರೆ, ಇವರ ರವಿ ಬೆಳಗೆರೆ ನಮ್ಮ ತಾತ ಇವ್ರದ್ದು ಓದ್ತಾ ಇದ್ದಿದ್ದು. ಸೊ ಅವ್ರ ಜೊತೆಗಿದ್ದವ್ರು ನೀವು. ಅವತ್ತು ನಿಮಗಿನ್ನೂ ಪ್ರಪಂಚ ಚೆನ್ನಾಗಿ ಅರ್ಥ ಆಗ್ತಾ ಇದ್ದಿದ್ದು ದಿನಗಳಲ್ಲಿ. ಕ್ರೈಮ್ ರಿಪೋರ್ಟಿಂಗಲ್ಲಿ ಇದ್ದಂಥ ಭಯಗಳೇನು, ಅದೆಲ್ಲವನ್ನು ಮೀರಿನೂ ಅವ್ರು ಹಾಗಿದ್ರೆ ಕೈ ಇಡ್ತಾ ಇದ್ದಿದ್ದು ಯಾಕೆ? ಇಲ್ಲ, ಕ್ರೈಮ್ ರಿಪೋರ್ಟಿಂಗೆಲ್ಲ ಒಂದು ಈ ರೌಡಿಗಳ ಬಗ್ಗೆ ಬರೀತಿದ್ದಾಗ
ಅಥವಾ ಬಹಳ ನೇರವಾಗಿ ಬಹಳ ದೊಡ್ಡ ಕೊಲೆಗಳಾದಾಗ, ದೊಡ್ಡ ಕೊಲೆಗಳಾದರೆ ಸಾಮಾಜಿಕವಾಗಿ ಮಹತ್ವದ ವ್ಯಕ್ತಿಗಳು ತೀರ್ಕೊಂಡಾಗ ಬರೀತಿದ್ದಾಗ ಅವರಿಗೊಂದಷ್ಟು ಥ್ರೆಟ್ ಬರ್ತಾಯಿತ್ತು ಫೋನಲ್ಲೆಲ್ಲ, ಬರಿಬೇಡಿ ಈ ಥರದ್ದು. ಬಟ್ ಒಬ್ಬ ಸಂಪಾದಕ ಅದನ್ನು ಎದುರಿಸಿ ನಿಲ್ಲದೆ ಹೋದರೆ ಆಗಲ್ಲ. ಅದು ಲಂಕೇಶ್ವರ ಹಕ್ಕಿನೂ ಇತ್ತು. ಅದು ಲಂಕೇಶ್ವರು ಹಲವು ಲೇಖನಗಳು ಬರೆದಾಗ ಅವರಿಗೂ ವಿರೋಧಗಳು ವ್ಯಕ್ತವಾಗಿದ್ದಾವೆ. ಯಾವಾಗ ಒಬ್ಬ ಸಾಮಾಜಿಕವಾಗಿ ಒಪ್ಪಿತವಾದ್ದನ್ನು ವಿರೋಧಿಸ್ತಾನೋ ಅವರ ವಿರುದ್ಧ ಒಂದು ಪ್ರತಿಭಟನೆ ನಡೆಯುತ್ತೆ. ಇವತ್ತು ಏನು ಬರೆದ್ರೂ ನಡೆಯುತ್ತೆ. ಇವತ್ತು ಯಾರ ಬಗ್ಗೆ ಬರೆದ್ರೂ ಇನ್ನೊಬ್ಬರು ಪ್ರತಿಭಟನೆ ಮಾಡೋರು ಇದೇ ಇರ್ತಾರೆ. ಬಟ್ ಪ್ರತಿಭಟನೆಯ ಸ್ವರೂಪ ಬೇರೆ ಇದೆ. ಆಗ ಫಿಸಿಕಲ್ ಆಗಿರ್ತಿತ್ತು, ಈಗ ಸೋಷಿಯಲ್ ಮೀಡಿಯಾದಲ್ಲಾಗಿದೆ, ಡಿಜಿಟಲ್ ಆಗಿಬಿಟ್ಟಿದೆ. ಇವತ್ತು ಫಿಸಿಕಲ್ ಆಗಿದ್ದನ್ನು ಪೊಲೀಸಿಂದ ಕಂಟ್ರೋಲ್ ಮಾಡ್ಬೋದು, ಡಿಜಿಟಲ್ನ ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೈಬರ್ ಕ್ರೈಮ್ ಇದೆ, ಕೆಲವು ಸತಿ ಅದು ಮನೆ ಮುಂದೆ ಬೋರ್ಡ್ ಹಾಕ್ದಂಗೆ ಇರುತ್ತೆ. ಸೈಬರ್ ಕ್ರೈಮ್ ಅಲ್ಲ, ಇದು ಡಿಜಿಟಲಿ ನಿಮ್ಮ ಮೇಲೆ ಅಟ್ಯಾಕ್ ಶುರುವಾದಾಗ ವರ್ಲ್ಡ್ ವೈಡ್ ನಿಮ್ಮನ್ನು ಏನು ರೋಸ್ಟ್ ಮಾಡ್ತಾರಲ್ಲ ಆನ್ಲೈನಲ್ಲಿ, ಆವಾಗ ಏನೂ ಮಾಡೋಕ್ಕಾಗಲ್ಲ. ಅವ್ರು ಯಾರು ತಡೆಯೋಕ್ಕಾಗಲ್ಲ. ಒಂದಿದೆ ಅಷ್ಟೇ ಸರ್, ಇಗ್ನೋರ್, ಸಿಂಪಲ್ ಮೆಡಿಸಿನ್. ಹೌದು. ಸೊ ಆ ಕಾಲದಲ್ಲಿ ಆ ರೀತಿ ವಿರೋಧ ಬಂದಾಗ ಅವರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾಯಿದ್ರು. ಅವ್ರ ಹತ್ರ ವೆಪನ್ಗಳಿರ್ತಾಯಿತ್ತು. ಅಂದರೆ ಅವರು ರಿವಾಲ್ವರ್ ಲೈಸೆನ್ಸ್ ತೊಗೊಂಡು ಇಟ್ಕೊಂಡಿದ್ರು. ಆಮೇಲೆ ಎಷ್ಟೋ ದಿನ ಯಾರಿಗೂ ಗೊತ್ತಾಗದಂಗೆ ಇರ್ತಾಯಿದ್ರು. ಆಮೇಲೆ ಅಜ್ಞಾತವಾಸ. ಆಮೇಲೆ ಅವರ ಆಫೀಸ್ಗೆ ಎಂಟ್ರಾಗೋದೇ ಕಷ್ಟ ಇತ್ತು. 2-3 ಬಾಗಿಲುಗಳಿದ್ವು, ಬೀಗ ಹಾಕಿರ್ತಿದ್ರು. ಹೀಗೆಲ್ಲ ಇದ್ದರೆ ಆರಂಭದ ದಿನಗಳಲ್ಲಿ ಅವ್ರು ಭಾಳ ಈ ಥರದ ಕಷ್ಟಗಳನ್ನ ಎದುರಿಸಿದ್ದಾರೆ. ಅವ್ರ ಆಫೀಸ್ ಇಲ್ಲಿದೆ ಅಂತ ಎಷ್ಟೋ ಮಂದಿಗೆ ಗೊತ್ತೇ ಆಗ್ತಿರಲಿಲ್ಲ. ಅದು ಯಾವುದೋ ಹೋಟ್ಲ್ ರೂಮಲ್ಲಿ ಕೂತ್ಕೊಂಡು ಬರೆದಿದ್ದಿದೆ. ಎಷ್ಟೋ ಸಲ ಒಂದು ಹೋಟ್ಲಿಗೆ ಹೋಗೋದಲ್ಲಿ ರೂಮ್ ಮಾಡೋದಲ್ಲಿ ಕೂತ್ಕೊಂಡೆ ಅಲ್ಲೇ ಸಂಚಿಕೆ ಮಾಡಿದ್ದಿದೆ. ಸೊ ಈ ಥರದ ದಿನಗಳನ್ನು ಹಲವಾರು ದಿನಗಳನ್ನು ನೋಡಿದ್ವಿ. ಆದರೆ ಅದನ್ನು ಆ ಕಾಲಕ್ಕೆ ಅವ್ರು ಹೇಳಬೇಕಾಗಿತ್ತು ಅನಿಸುತ್ತೆ ನನಗೆ. ಅದು ಅನ್ನೋದ ನೀವು ಹೇಳುವಾಗ, ಸತ್ಯ ಹೇಳುವಾಗ ಕೆಲವ್ರಿಗೆ ತೊಂದರೆ ಆಗಿರ್ಬೋದು. ಬಟ್ ಆ ಕಾಲಕ್ಕೆ ಆ ಪತ್ರಿಕೆ ಹಲವು ಓದುಗರನ್ನು ಸೃಷ್ಟಿ ಮಾಡಿದ್ದು, ಲಕ್ಷಾಂತರ ಓದುಗರಿಗೆ ಓದುವ ಆಸಕ್ತಿಯನ್ನು ಹುಟ್ಟಿಸಿದ್ದು. ತೇಜಸ್ವಿಯವರು, ರವಿ ಬೆಳಗೆರೆಯವರು, ಭೈರಪ್ಪನವರು, ಹೀಗೆ ಒಂದೊಂದು ಕಾಲದಲ್ಲಿ ಓದುಗರನ್ನು ಹುಟ್ಟು ಹಾಕಿದವರ ಸಂಖ್ಯೆ ಕನ್ನಡದಲ್ಲಿದೆ. ಇವತ್ತಂತೂ ಹಲವಾರು ಲೇಖಕರು, ಹೊಸ ಲೇಖಕರು ತಮ್ಮೊಟ್ಟಿಗೆ 1,000 ಓದುಗರನ್ನು ಕರ್ಕೊಂಡೇ ಬರ್ತಾರೆ. ಇವತ್ತಂತೂ ಭಾಳ ಸಮೃದ್ಧವಾದ ಕಾಲ. ಬಂದರೆ ಅಂದರೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ? ಇಲ್ಲ, ರೈಟರ್ಸಿಗೆ ಇವತ್ತು ದ ಬೆಸ್ಟ್ ಟೈಮ್. ಓಕೆ. ಎಲ್ಲರೂ ಹೇಳ್ತಾರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಬಟ್ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾಯಿದೆ. ಯಾಕೆ? ಇಲ್ಲ, ಜಾಸ್ತಿ ಮಂದಿ ಓದ್ತಿದ್ದಾರೆ. ಓಕೆ. ನಾನು ಇನ್ಸ್ಟಾಗ್ರಾಮ್ ನೋಡಿದ್ರೆ ಅದರಲ್ಲಿ ದಿನಕ್ಕೊಂದು 40 ಪೋಸ್ಟ್ಗಳು ಪುಸ್ತಕದ ಬಗ್ಗೆ ಇರ್ತವೆ. ಇಫ್ ಯು ಫಾಲೋ ಮಾಡಿದ್ರೆ ನಿಮಗೂ ಅಫ್ಕೋರ್ಸ್ ಐ ಥಿಂಕ್ ನಾವು ಯಾವ್ಯಾವ ಥರ ವ್ಯಕ್ತಿಗಳನ್ನು, ವಿಚಾರಗಳನ್ನು ಫಾಲೋ ಮಾಡ್ತೀವೋ ಆಲ್ಗೋರಿದಮ್ ಅದೇ ಥರ ವಿಚಾರನ ತೋರಿಸುತ್ತೆ. ಆಮೇಲೆ ಯಾವ ಹೊಸ ಲೇಖಕ ಮಾಡಿದ್ರೆ 1,000 ಪುಸ್ತಕ ಭಾಳ ಈಸಿಯಾಗಿ ಮಾರಾಟ ಆಗುತ್ತೆ. ಶಿವರಾಮ್ ಕಾರಂತರು ಒಂದು ಅವರ ಒಂದು ಕಾದಂಬರಿ ಮರುಮುದ್ರಣ ಆದಾಗ ಅವ್ರು ಬರೀತಾರೆ, ಇದು 10 ವರ್ಷಗಳ ನಂತರ ಮರುಮುದ್ರಣ ಆಗ್ತಾಯಿದ್ದಾರೆ. ಅಂದರೆ 1000 ಕಾಪಿ 10 ವರ್ಷಗಳ ನಂತರ ಮಾರಾಟ ಆಗಿದೆ. 10 ವರ್ಷ ಬೇಕಾಗಿತ್ತು 1,000 ಕಾಪಿ ಮಾರಾಟ ಆಗೋದಕ್ಕೆ ಆ ಕಾಲದಲ್ಲಿ. ಆಗ ಎಲ್ಲ ಓದುಗರು ಇದ್ದರು ಅಂತ. ಬಟ್ ಇವತ್ತು ಅಫ್ಕೋರ್ಸ್ ಆಗ 10 ಲೇಖಕರಿದ್ದರು, ಈಗ 100 ಲೇಖಕರಿದ್ದಾರೆ. ಸೊ ಓದುಗರ ಸಂಖ್ಯೆ ಜಾಸ್ತಿ ಆಗಿದೆ, ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಆಗಿದೆ. ಆಮೇಲೆ ನಾವು ಹೇಳ್ತೀವಲ್ಲ, ಫೋನ್ ಸರಿ ಇಲ್ಲ, ಮೊಬೈಲ್ ನೋಡ್ತೀವಿ, ಮೊಬೈಲ್ ಓದ್ತಾ ಇರ್ತಾರೆ. ನನಗೆ ಮೊಬೈಲ್ ಬಂದ ಮೇಲೆ ಆದ ಕ್ರಾಂತಿ ಇದೆಯಲ್ಲ, ಅದು ಭಾಳ ದೊಡ್ಡ ಕ್ರಾಂತಿ. ಅದು ಮೊಬೈಲ್ ನಮ್ಮ ಶತ್ರು ಅಲ್ಲ, ಅದು ಮಿತ್ರ. ಯಾಕಂದರೆ ಯಾರೆಲ್ಲ ಓದ್ತಾ ಇರಲಿಲ್ವೋ ಅವರೆಲ್ಲ ಓದ್ತಾರೆ ಇವತ್ತು. ನೀವು ಒಂದು ಲೇಖನವನ್ನು ವಾಟ್ಸಪ್ಪಲ್ಲಿ ಹಾಕಿದರೆ 1,000 ಜನ ಓದ್ತಾರೆ ಮಿನಿಮಮ್. ಒಂದು ಪತ್ರಿಕೆಗಳಲ್ಲಿ ಪ್ರಿಂಟ್ ಆದಾಗ ಎಷ್ಟು ಜನ ಓದ್ತಾರಕ್ಕಿಂತ ಜಾಸ್ತಿ ಜನ ಮೊಬೈಲ್ ಓದ್ತಾರೆ. ಆಮೇಲೆ ಯಾರ್ಯಾರು ಓದ್ತಾ ಇರಲಿಲ್ವೋ ಅವರು ಓದ್ತಾರೆ. ಅಂದರೆ ಒಂದು ಪತ್ರಿಕೆಯನ್ನು, ಪುಸ್ತಕವನ್ನು ಒಂದು ಪುಟ್ಟ ಹಳ್ಳಿಗೆ ತಲುಪಿಸೋಕ್ಕೆ ಸಾಧ್ಯ ಇರಲಿಲ್ಲ, ಇವತ್ತು ಮೊಬೈಲಲ್ಲಿ ಹೋಗುತ್ತೆ ಅವರಿಗೆ. ಸೊ ಹೀಗಾಗಿ ಅದು ಕನ್ನಡವನ್ನು ಬೆಳೆಸೋದಕ್ಕೆ ಮೊಬೈಲ್ ಭಾಳ ದೊಡ್ಡ ಸಹಾಯ ಮಾಡಿದೆ, ಭಾಳ ದೊಡ್ಡ ಕೆಲಸ ಮಾಡಿದೆ ಅದು. ಖಂಡಿತ ಸರ್.